ಹಾಯ್ ಹಲೋ ನಮಸ್ಕಾರ, ಹೊಂಬೆಳಕುಗೆ ಸ್ವಾಗತ. ಇವತ್ತು ನಾನು ಹೀರೆಕಾಯಿ, ನೆಲ್ಲ ಅವರೆಕಾಯಿ ಹಾಗೂ ಬೀನ್ಸ್ ಹಾಕಿ ಹೇಗೆ ಒಂದು ಬಸ್ಸಾರು ಮಾಡೋದು ಹೇಳ್ತಾ ಇದ್ದೀನಿ. ಮೊದಲು ಒಂದು ಕುಕ್ಕರ್ ಜಾರ್ಗೆ ತೊಗರಿಬೇಳೆ ಮತ್ತು ಮೊಳಕೆ ಹುಳ್ಳಿಕಾಳನ್ನ ಹಾಕ್ಕೊಂಡು ತೊಳ್ಕೊಳ್ಳಿ. ಅದೇ ಥರ ಹೆಚ್ಚಿರೋ ಅಂಥ ಹೀರೆಕಾಯಿ, ಬೀನ್ಸ್, ನೆಲ್ಲವರೆಕಾಯಿ ಹಾಗೂ ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಳ್ಳಿ. ಸೊ ನೋಡಿ, ಬಸ್ಸಾರಿಗೆ ತುಂಬ ಉದ್ದುದ್ದ ಹೆಚ್ಕೊಂಡ್ರೆ ಚೆನ್ನಾಗಿರಲ್ಲ. ಈ ಥರ ಸ್ವಲ್ಪ ಮೀಡಿಯಮ್ ಆಗಿ ನೀವು ಹೆಚ್ಕೊಬೇಕಾಗತ್ತೆ. ಅದಾದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದೇ ಥರ ನಿಮಗೆ ಸಾರು ಎಷ್ಟಾಗಬೇಕು ಅಷ್ಟು ಪ್ರೊಪೋರ್ಷನೇಟಲ್ಲಿ ನೀರನ್ನು ಹಾಕ್ಕೊಳ್ಳಿ. ಒಂದು 4-5 ವಿಷಲ್ ಕೂಗಿದ್ರೆ ಸಾಕು. ನೋಡಿ, ಬೆಂದಿದೆ. ಅದೇ ಥರ ಈ ಬೆಂದಿರೋದನ್ನು ಕಾಳು ಸ್ವಲ್ಪ, ಅದೇ ಥರ ನೀರು ಅಂದರೆ ನಾವೇನು ಕಟ್ಟು ಅಂತೀವಿ ಅದನ್ನು ಹಾಕ್ಕೊಳ್ಳಿ. ಇದನ್ನು ರುಬ್ಕೊಳ್ಳೋದಕ್ಕೆ ನಮಗೆ ಬೇರೆ ಎಕ್ಸ್ಟ್ರಾ ವಾಟರ್ ಬೇಕಾಗಲ್ಲ. ಸೊ ಇದು ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ಸೊ ಅದು ಆರೋಷ್ಟರಲ್ಲಿ ಬಸ್ಸಾರಿಗೆ ನಾವು ಇಲ್ಲಿ ಕೆಲವು ಪದಾರ್ಥಗಳನ್ನ ಹುರ್ಕೊಳ್ಬೇಕಾಗತ್ತೆ. ಅದಕ್ಕೆ ನಮಗೆ ಒಂದು ಈರುಳ್ಳಿ, ಈ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಬೇಕು. ಸೊ ಈರುಳ್ಳಿ ಜೊತೆ ನಾನು ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಆಗೋ ಥರ ಹುರ್ಕೊಬೇಕು. ನಾವು ಎಷ್ಟು ಫ್ರೈ ಮಾಡ್ಕೊತೀವೋ ಅಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ. ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆ ಬೆಳ್ಳುಳ್ಳಿ, ನಾನಿಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ತಗೊತಿಲ್ಲ, ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ. ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ಬೆಳ್ಳುಳ್ಳಿ ಜೊತೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರ್ತಿ ಫ್ರೈ ಮಾಡಿ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿ ನೀವು ಬಸ್ಸಾರು ಮಾಡಿದರೆ. ಸೊ ಇಲ್ಲಿ ನಾನು ಜೀರಿಗೆ ಮತ್ತು 4 ಕಾಳು ಮೆಣಸನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಟೇಸ್ಟ್ ಬೂಸ್ಟ್ ಮಾಡುತ್ತೆ. ಹಾಕ್ಕೊಂಡು ಹುರ್ಕೊಳ್ಳಿ. ನೋಡಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಸೊ ಇದಕ್ಕೆ ನಾನು ಹುಣಸೆ ಹುಳಿ, ಬಸ್ಸಾರಿಗೆ ಯಾವತ್ತೂ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಹುಣಸೆ ಹುಳಿ ಹಾಕ್ಕೊಂಡು ಕೂಡ ನಾನು ಹುರ್ಕೊತೀನಿ. ಅದೇ ಥರ ಕೊತ್ತಂಬರಿ ಸೊಪ್ಪು ನಾನು ಸೋಸಿ ತೊಳೆದು ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಸ್ವಲ್ಪ ಕಾಯಿ, ತುರಿದಿರೋಂಥ ಕಾಯಿ ಚೆನ್ನಾಗಿ ಕೈಯಾಡಿ ಆದಷ್ಟು ಲೋ ಫ್ಲೇಮಲ್ಲೇ ನೀವು ಹುರ್ಕೊಬೇಕಾಗತ್ತೆ. ಹೈ ಫ್ಲೇಮ್ ಮಾಡಿದ್ರೆ ಎಲ್ಲ ಸೀದೋಗುತ್ತೆ, ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಈ ಒಂದು ಫ್ರೈ ಆದಮೇಲೆ ನಾವು ಖಾರದ ಪುಡಿ ಮತ್ತು ನಾವು ಹುರ್ಗಾಲ್ ಪುಡಿ ಹಾಕ್ತೀವಿ, ಇಲ್ಲ ನೀವು ಮನೇಲಿ ಸಾಂಬಾರು ಪುಡಿ ಅಂತ ಇದ್ದರೂ ಅದನ್ನು ಹಾಕ್ಕೊಂಡು ಕೈ ಹಾಕ್ಕೊಳ್ಳಿ. ನೋಡಿ, ಈ ಥರ ಆಗುತ್ತೆ. ಸೊ ಸಾಂಬಾರು ಪುಡಿ ಮತ್ತು ನೀವು ಏನು ಖಾರದ ಪುಡಿ ಹಾಕ್ಕೊತಿರಲ್ಲ, ಆವಾಗಲೇ ಒಂದು ಫ್ಲೇವರ್ ಘಮ ಘಮ ಅಂತ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಆರಿದ್ಮೇಲೆ, ತಣ್ಣಕ್ಕಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಕಾಳು ಮತ್ತು ಏನು ಸಾರಿನ ಕಟ್ಟು ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗತ್ತೆ. ಇದು ರೆಡಿ ಆದಮೇಲೆ ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾವು ಏನು ರುಬ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದೆರಡು ಕುದಿ ಬಂದಾದಮೇಲೆ ನಾವು ಏನು ಕಟ್ಟು ಸಪ್ರೇಟ್ ಮಾಡ್ಕೊಂಡಿರ್ತೀವಿ ಬಸ್ಸಾರು ಮಾಡೋದಕ್ಕೆ, ನೀರಿನ ಅಂಶ ಮಾತ್ರ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಕುದಿದ್ಮೇಲೆ ಅದಕ್ಕೆ ಕಟ್ಟು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಆ ನೀರು ಮಾತ್ರ ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಡು ಚೆನ್ನಾಗಿ ಕುದ್ದಿ ಈ ಬಸ್ಸಾರು ಉಕ್ಕುತ್ತೆ. ಆವಾಗ ಸಾಂಬಾರು ರೆಡಿಯಾಗಿದೆ ಅಂತ. ಚೆನ್ನಾಗಿ ಕುದ್ದಿ ಅದು ಉಕ್ಕಬೇಕು ಬಸ್ಸಾರು, ಆವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಆಲ್ಮೋಸ್ಟ್ ಸಾಂಬಾರು ರೆಡಿಯಾಗಿದೆ. ಬಸ್ಸಾರು ರೆಡಿ. ಈಗ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಗೆ
ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೊಂಡು ಫ್ರೈ ಆಗೋಣ. ಸ್ವಲ್ಪ ಬೆಂದಂಗೆ ಆಗಬೇಕು ಈರುಳ್ಳಿ, ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು, ಈರುಳ್ಳಿ ಬೆಂದಿದೆ ಅಂತ. ಅದಾದಮೇಲೆ ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿ, ನಾಟಿ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಪೀಸ್ ಮಾಡಿ. ಅದು ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿ, ಅದೇ ಥರ ತುರಿದಿರೋಂಥ ಕಾಯಿ ಹಾಕಿ ಕೂಡ ಒಂದು ಸ್ವಲ್ಪ ಹೊತ್ತು ಕೈ ಆಡಬೇಕಾಗುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ನೀವು ಈ ಒಂದು ಕಾಳನ್ನ ಒಗ್ಗರಣೆ ಹಾಕ್ಕೊಬೇಕಾಗತ್ತೆ. ಆಮೇಲೆ ನಾವು ಏನು ಕಾಳು ನೀರು ಬೇರೆ ಮಾಡ್ಕೊಂಡಿರ್ತೀವಲ್ಲ ಬೇರೆ ಬೇರೆ, ಆ ಒಂದು ಕಾಳನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಕೈ ಹಾಕ್ಕೊಳ್ಳಿ. ಅಷ್ಟೇ, ಸ್ವಲ್ಪ ಬಿಸಿ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ನಾವು ಏನು ಬಸ್ಸಾರಿನ ಕಾಳು ಕೂಡ ಇದು ಆಗುತ್ತೆ. ಸೊ ಈ ಒಂದು ಕಾಂಬಿನೇಷನ್ ನಾವು ಮುದ್ದೆ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.